ನೀವು ಮಾಡಿದ ದೊಡ್ಡ ಅಭಿಮಾನಿ ಸರ್ ನಾನು. ಆದರೆ ನೀವೇನು ಸರ್ ಇಲ್ಲಿ? ನಮ್ಮ ಆತ್ಮೀಯರೊಬ್ಬರು ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಯಿತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಾಹೇಬ್ರಿದ್ದಾರಾ? ಇಲ್ಲೇ ಇದ್ರು ಸರ್. ಯಾವುದೋ ಫೋನ್ ಕಾಲ್ ಬಂದು ಅಂತ ನಮ್ಮ ಎಸ್ ಐ ಅವರು ಹೊರಗೋಗಿದ್ದಾರೆ. ಹೋಗ್ಲಿ ಬಿಡಿ, ಅವ್ರು ಬರೋ ತನಕ ಮೇಡಮ್ ಹತ್ರ ಮಾತಾಡ್ಬೋದಾ? ಮಾತಾಡಿ ಸರ್, ಆದರೆ ನಮ್ಮ ಎಸ್ ಪಿ ಅವರು ತುಂಬ ಸ್ಟ್ರಿಕ್ಟು, ಸ್ವಲ್ಪ ನೋಡ್ಕೊಂಡು ಮಾತಾಡ್ಸಿ ಅಷ್ಟೇ. ಅದು ಪರವಾಗಿಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ಚಿನ್ನಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನನ್ನ ಚಿನ್ನಿ ಒಬ್ಬಳೇ ಜೈಲಿನಲ್ಲಿರೋವಾಗ ನಾನು ಬೈಲಲ್ಲಿ ಏನು ಮಾಡಲಿ? ನಾನು ಕಷ್ಟದಲ್ಲಿದ್ದೀನಿ ಅಂತ ನಿನ್ನ ಹೃದಯ ನನಗೊಂದು ಮಿಸ್ ಕಾಲ್ ಕೊಡ್ತು. ಮಿಸ್ ಮಾಡದೆ ಓಡ್ ಬಂದೆ. ಇದೆಲ್ಲ ಮಾತಾಡೋ ಅಂತ ಜಾಗನ? ಸರಿಯಾದ ಟೈಮ್ ಆಯ್ತು. ನ್ಯಾಯವಾಗಿ ಈ ಟೈಮಲ್ಲಿ ನಿನ್ನ ಗಂಡ ಈ ಮಾತನ್ನ ಇಲ್ಲಿ ಬಂದು ಆಡಬೇಕಿತ್ತು. ಅವ್ರು ಬರಲಿಲ್ಲ, ಅವ್ರು ಕೇರ್ ಇಲ್ಲ. ನಾನು ಲವರ್, ನಾನಾದರೂ ಬಂದು ಏನು ಎತ್ತ ಅಂತ ನೋಡ್ಬೇಕಲ್ವಾ? ಅವನು ಸೆಲೆಬ್ರಿಟಿ, ಅವ್ನು ಬಂದ್ರೆ ಪ್ರಾಬ್ಲಮ್ ಆಗುತ್ತೆ, ಇಶ್ಯೂ ಆಗುತ್ತೆ ಅಂತ ಅವ್ನು ಇಲ್ಲಿ ಬಂದಿಲ್ಲ. ನಾನು ಅದೇ ತಾನೇ, ಆದರೂ ಬಂದಿದ್ದೀನಿ. ಯಾಕೆ ಹೇಳು? ಪ್ರೀತಿ, ಲವ್. ನನಗೆ ನಿನ್ನ ಅಗತ್ಯ ಇಲ್ಲ, ಹೊರಡು ಇಲ್ಲಿಂದ. ಇನ್ನ ಸುದ್ದಿ ನಮ್ಮಲ್ಲೇ ಇದೆ. ಈ ವಿಷಯ ಏನಾದರೂ ಮೀಡಿಯಾವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮೆಲ್ಲರ ನೆಮ್ಮದಿನೂ ಒಟ್ಟಿಗೆ ರಾಜಾಕ್ಬಿಡ್ತಾರೆ. ದೀಪಿಕಾನ ಹುರಿದು ಮುಕ್ಬಿಡ್ತಾರೆ. ಅವಳು ಆಚೆ ತಲೆ ಎತ್ಕೊಂಡು ಓಡಾಡಬಾರ್ದು, ಹಾಗೆ ಮಾಡ್ಬಿಡ್ತಾರೆ. ಈ ವಿಷಯ ಅವ್ರಿಗೆ ಮುಟ್ಟಕ್ಕಿಂತ ಮುಂಚೆ ಏನಾದರೂ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಏನು ಆಗ್ತಿಲ್ಲ. ನಾನು ಕೆಟ್ಟ ಸ್ಥಿತಿನಲ್ಲಿದ್ದಾಗ ನೀನಂತೂ ನನ್ನನ್ನು ಈಸಿಯಾಗಿ ಬಿಟ್ಟು ಹೋಗ್ಬಿಟ್ಟೆ. ನಾನು ಹಾಗೆ ಮಾಡಿದ್ರೆ ನನ್ನ ಮನುಷ್ಯ ಅಂತಾರ? ನಿನ್ನಂತೂ ನಾನು ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ. ನಿನಗೆ ಕಷ್ಟ ಆದರೆ ಅದು ನನಗೂ ಆಗಲಿ, ನಿನಗೆ ಹಿಂಸೆ ಆದರೆ ಅದು ನನಗೂ ಆಗಲಿ, ನಿನಗೆ ಶಿಕ್ಷೆ ಆದರೆ ಅದು ನನಗೂ ಆಗಲಿ. ಏನೇ ಆದರೂ ಅದನ್ನಿಬ್ಬರು ಆನಂದವಾಗಿ ಅನುಭವಿಸೋಣ. ಏನೇನೋ ಮಾತಾಡಿ ಹೀಗೆಲ್ಲ ನನ್ನ ಸಾಯಿಸ್ಬೇಡ. ಆಲ್ರೆಡಿ ನಾನು ಅರ್ಧ ಸತ್ತು ಹೋಗಿದ್ದೀನಿ. ಸುಮ್ಮನೆ ಬಿಟ್ಬಿಡು ನನ್ನ. ಬಿಡೋದಕ್ಕಲ್ಲ ಚಿನ್ನಿ ನಾನು ಬಂದಿರೋದು, ನಿನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ. ಎಸ್ ಪಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬಂದಿದ್ದ ತಕ್ಷಣ ನಿನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ. ಬೇಡ ಬೇಡ, ನೀನು ಅವಳ ಜೊತೆಗೆ ಮಾತಾಡೋದೇನು ಬೇಕಾಗಿಲ್ಲ. ಅವಳು ಸರಿ ಇಲ್ಲ. ಅವಳ? ಹೌದು, ಅವಳು ಲೇಡಿ, ಆದರೆ ಕೇಡಿ ಥರ ಆಡ್ತಾಳೆ. ಅವಳ ಹತ್ರ ಸುಮ್ಮನೆ ಓದೇ ತಿನ್ಬೇಡ, ಹೋಗ್ತಾ ಇರು. ನನ್ನ ಚಿನ್ನಿಗೋಸ್ಕರ ಗಲ್ಲಿಗೇರೋದಕ್ಕೆ ರೆಡಿಯಾಗಿ ನಿಂತಿರುವಾಗ ಇನ್ನು ಇವ್ರು ಕೊಡೋ ಏಟಿಗೆ ನಾನು ಹೆದರ್ತೀನ? ನಾನು ಆ ಕ್ಯಾಟಗರಿಗೆ ಸೇರಿದವನೇ ಅಲ್ಲ. ನೀನು ಕೂಲಾಗಿರು, ನಾನೆಲ್ಲ ಸರಿ ಮಾಡ್ತೀನಿ. ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ? ನಡೀರಿ, ಈಗಲೇ ಸ್ಟೇಷನ್ಗೆ ಹೋಗೋಣ. ಆಫೀಸರ್ ಹತ್ರ ಅವ್ಳು ನನ್ನ ಮಗಳು ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳಿ ಅವ್ರು ಹೆದರ್ಕೊಂಡು ಜಿಂಪಿನ ಕರ್ಕೊಂಡು ಬಂದು ಮನೆಗೆ ಡ್ರಾಪ್ ಮಾಡ್ತಾರೆ. ಬನ್ನಿ, ಈಗಲೇ ಹೋಗೋಣ. ಅಷ್ಟಾದ್ರೆ ಸಾಲದು. ಆಫೀಸರ್ ಹೇಳಿ ಶಾಂತನ ಅಟ್ಲೀಸ್ಟ್ ಮಿನಿಮಮ್ 10 years ಆದ್ರೂ ಒಳಗಡೆ ಹಾಕ್ಸಿ. ಏನ್ ಜಾಲಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ಇದಿರಲ್ಲ. ನಡೀರಿ, ಸ್ಟೇಷನ್ಗೆ ಹೋಗೋಣ. ಅಟ್ಲೀಸ್ಟ್ ಕಾಲ್ ಆದ್ರೂ ಮಾಡಿ. ಮಾತಿಗೆ ಒಂದು ಸ್ವಲ್ಪ ಬ್ರೇಕ್ ಹಾಕು. ಮಗಳು ಸ್ಟೇಷನಲ್ಲಿ ಇದ್ರು, ನಾನು ನೀನು ಹೇಳಿದ್ದನ್ನೆಲ್ಲ ಮಾಡಿದೆ ಸುಮ್ಮನೆ ಕೂತಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಕೈಲಾದ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಸ್ಟೇಷನ್ಗೆ ಹೋಗಿ ಆ ಆಫೀಸರು ದೀಪಿಕಾ ಇಬ್ಬರನ್ನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ಏನಂದ್ರೆ ಡಾರ್ಲಿಂಗ್, ನನ್ನ ಮಗಳನ್ನ ರಿಲೀಸ್ ಮಾಡ್ತಾರಂತ. ಜಿಪ್ಪಿ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೆ? ಅವ್ರು ದೀಪಿಕನ್ನ ಬಿಡಕ್ಕೆ ರೆಡಿ ಇಲ್ಲ. ಯಾರೋ ಹೊಸಬ್ರು ಬಂದು ಕೂತಿದ್ದಾರೆ ಆ ಸ್ಟೇಷನಲ್ಲಿ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಮಾತಾಡಿದ್ರೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾರೆ. ಯಾವುದೇ ರೀತಿಯಲ್ಲೂ ಅವ್ರು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. IG ಸಾಹೇಬ್ರು ಫೋನಲ್ಲಿ ಸಿಗೋ ತನಕ
ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಾನ್ ಹೋಗಿ ಮಾತಾಡ್ಲಾ? ಒಬ್ಬ ಲೇಡಿ ಅಂತ ಕರಗಿ ಅವ್ರ ದೀಪಿಕನ ಬಿಡ್ಬೋದು. ಹೋಗಿ ಟ್ರೈ ಮಾಡಿ ನೋಡು. ಕರಗಿಸ್ತಾರ ನಿನಗೆ ಸ್ವತಃ ಎಕ್ಸ್ಪೀರಿಯನ್ಸ್ ಆಗಲಿ. ಇವ್ರ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದು ಯಾಕೋ ದೊಡ್ಡ ಇಶ್ಯೂ ಆಗೋ ಥರ ಕಾಣ್ತಿದೆ. ಜೂನಿಯರ್, ಧೀರಣ್ಣ ಸರ್ ಮಾತನ್ನ ಅವ್ರು ಕೇಳ್ತಿಲ್ಲ ಅಂದಮೇಲೆ ಇನ್ಯಾರ ಮಾತಕ್ಕೂ ಬಗ್ಗಲ್ಲ ಅನ್ಸುತ್ತೆ. ಈಗ ನಮ್ಮನ್ನು ಕಾಪಾಡೋದಕ್ಕಾಗೋದು ಶಾಂತಮ್ಮನಿಗೆ ಮಾತ್ರ. ಅಯ್ಯಮ್ಮ ಏನು ಹೇಳಿದ್ರು ಒಪ್ತಿಲ್ವಲ್ಲ, ಜೊತೆಗೆ ಅವನು ಬೇರೆ ಅಡ್ಗಲಾಕ್ ನಿಂತಿದ್ದಾನೆ. ಅದಕ್ಕೆ ನಾನೇ ಒಂದ್ಸಲ ಹೋಗಿ ಕರ್ಕೊಂಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾವೆಲ್ಲ ಕನ್ವಿನ್ಸ್ ಮಾಡಿದ್ರೆ ನಮ್ಮ ಮಾತನ್ನ ಒಪ್ಕೊಂಡ್ರೆ ಒಪ್ಕೋಬೋದು. ಹೌದು ಕೂಸು, ಸಾಗರ್ ಹೇಳ್ತಾ ಇರೋದು ಸರಿ ಇದೆ. ಅವಳನ್ನ ಇಲ್ಲೇ ಕರ್ಕೊಂಡು ಬಂದ್ಬಿಡು, ನಾವೆಲ್ಲ ಸೇರಿ ಮಾತಾಡಬಹುದು. ಹೌದು ಸೀನಿಯರ್, ಹಾಗೆ ಮಾಡು. ಅವ್ರಿನ್ನ FIR ಫೈಲ್ ಮಾಡಿಲ್ಲ. ಅವ್ರು FIR ಫೈಲ್ ಮಾಡಿದ್ರೆ ನಾವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಬೇಲ್ ತಗೊಳಕ್ಕೆ. ಬೇಲ್ ಸಿಗೋ ಚಾನ್ಸಸ್ಸು ಕಮ್ಮಿ ಇದೆ. ನಮಗೆ ಬೇಲ್ ಸಿಗೋವರೆಗೂ ದೀಪಿಕಾ ಜೈಲಲ್ಲೇ ಇರಬೇಕಾಗತ್ತೆ. ರೀ, ಹಾಗಾದ್ರೆ ಹೋಗ್ರಿ, ಮೊದಲು ಆ ಶಾಂತಮ್ಮನ್ನ ಒಪ್ಸಿ, ಇಲ್ಲಾಂದ್ರೆ ಇಲ್ಲಿಗೆ ಕರ್ಕೊಂಬನ್ನಿ. ನಾವೆಲ್ಲ ಸೇರಿ ಅವಳನ್ನ ಒಪ್ಸೋಣ. ನಾನು ಹೋಗಿ ಬರ್ತೀನಿ ಸರ್. ಬರ್ತೀನಿ ಸರ್. ನನ್ಗೆ ಇವೆಲ್ಲ ಬೇಡ. ನನ್ಗೆ ನನ್ ಮಾಮ್ ಬೇಕು. ಇವತ್ ಬರ್ತಾರೆ ಅಂತ ಸಂಗಪ್ಪ ಹೇಳಿದ್ರಲ್ಲ, ತಕ್ಕ ತಿನ್ನು. ನೋ, ಅವೆಲ್ಲ ಸುಳ್ಳು. ನನಗ್ ಗೊತ್ತು ಡ್ಯಾಡು ನನ್ನನ್ನ ಸುಮ್ಮಿರ್ಸೋದಿಕ್ಕೆ ಹಾಗೆ ಹೇಳಿದ್ದಾರೆ ಅಂತ. ಐ ಆಮ್ ಶೋರ್ ಮಾಮ್ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಾರೆ. ಅವರೆಲ್ಲರೂ ಇರ್ಲಿ, ನೀನ್ ಯೋಚನೆ ಮಾಡ್ಬೇಡ. ದೀಪಿಕಾ ಅವ್ವ ಬೇರ್ನೆ ಮನೆಗ್ ಬರ್ಲಿ ಅಂತ ದೇವ್ರ ಕೇಳ್ಕೊಂಡಿವ್ನೆ. ಓ, ನೀನ್ ಕೇಳ್ಬಿಟ್ರೆ ದೇವ್ರ ಕಳ್ಸ್ಬಿಡ್ತಾನ? ನಿಂಗಷ್ಟೊಂದು ಶಕ್ತಿ ಇದೆಯಾ? ಶಕ್ತಿ ಇರೋದು ನಂಗಲ್ಲ, ಅದ್ಯಾರ್ಗೆ. ಹಂಗಂದ್ರೆ ನಿನ್ ದೇವ್ರ ಅಷ್ಟೊಂದು ಪವರ್ಫುಲ್ಲಾ? ಓ, ಮತ್ತೆ ಚಾಮುಂಡವ್ವ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ಆ ನಮ್ಮವ್ವ ಇಡೀ ಪ್ರಪಂಚನೇ ಕಾಯ್ತಾಳೆ. ಒಳ್ಳೆಯವ್ರನ್ನ ಕಾಪಾಡ್ತಾರೆ, ಕೆಟ್ಟ ಮನಸ್ಸು ಜೀವ ತೆಗಿತಾಳೆ. ಅವ್ವನ ಭಕ್ತಿಯಿಂದ ಬೇಡ್ಕೊಂಡ್ರೆ ಏನ್ ಕೇಳಿದ್ರು ಇಲ್ಲ ಅಂದಂಗ್ ಕೊಡ್ತಾಳೆ. ಹಾಗಾದ್ರೆ ನಿನ್ಗೂ ನಿಮ್ಮಮ್ಮ ಇಲ್ವಲ್ಲ? ನೀನ್ ಕೇಳ್ಕೊಂಡ್ರೆ ನಿಮ್ಮಮ್ಮನ ವಾಪಸ್ ಕೊಟ್ಬಿಟ್ಟಾನ ಆ ದೇವ್ರು? ಮತ್ ನಮ್ ಮಾಮ್ ಬರ್ಲಿ ಅಂತ ಕೇಳ್ಕೊಂಡ್ ನೋಡೋಣ. ನಿನ್ಗೆ ನಿಮ್ ಮಾಮ್ ಅಷ್ಟೊಂದ್ ಇಷ್ಟ ಆದ್ಮೇಲೆ ನೀನ್ ಇಷ್ಟ ದಿನ ದೇವ್ರ ಹತ್ರ ಕೇಳ್ಕೊಳ್ದೆ ಇರ್ತ್ಯಾ? ಕೇಳ್ಕೊಂಡೇ ಇರ್ತ್ಯಾ ತಾನೆ? ಆದ್ರೂ ಯಾಕೆ ಆ ದೇವ್ರು ಅವ್ರನ್ನ ನಿನ್ಗೆ ವಾಪಸ್ ಕೊಡ್ಲಿಲ್ಲ? ನಮ್ಮ ಅವ್ವ ಬದುಕಿದ್ರೆ ಸರಿ, ಹೆಂಗಾಳು ಬರ್ಸಿರೋಳು. ಆದ್ರೆ ಅವ್ವ ಆಲೆ ಅವಳ ಪಾದಕ್ ಸೇರ್ಕೊಂಡ್ ಬಿಟ್ಟವಳಲ್ಲ. ಸರಿ, ನಿಮ್ ಮಾಮ್ ಇಲ್ಲ, ಸತ್ತೋಗಿದ್ದಾರೆ. ಆದ್ರೆ ನಿಮ್ ಡ್ಯಾಡ್ ಬದುಕಿದಾರಲ್ಲ, ಇಲ್ಲ ಎಲ್ಲೋ ಇದಾರೆ ಅಂತ ಹೇಳ್ದೆ. ಹೌದು, ಹಾಗಾದ್ರೆ ಅವ್ರು ಸಿಗೋ ಹಾಗ್ ಮಾಡು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ಯಾ ತಾನೆ? ಆದ್ರೂ ಯಾಕ ಚಾಮುಂಡವ್ವ ನಿಮ್ಮ ಅಪ್ಪನ ನಿನ್ನ ಹತ್ರ ಕಳ್ಸಿಲ್ಲ? ನೋಡಿದ್ಯಾ, ಆ ದೇವ್ರು ಅನ್ನೋದೆಲ್ಲ ಸುಳ್ಳು. ನಾವ್ ಕೇಳ್ಕೊಂಡ್ರು ಅಷ್ಟೇ, ನಾವ್ ಕೇಳ್ಕೊಳ್ದೆ ಇದ್ರು ಅಷ್ಟೇ, ಆ ದೇವ್ರೇ ನಮಗ್ ಹೆಲ್ಪ್ ಮಾಡಲ್ಲ. ಹಂಗಲ್ಲ ರಿಯಾದು, ನಮ್ಮ ಅವ್ವ ಹೇಳ್ತಿದ್ಲು, ನಮ್ ಪಾಡಿಗೆ ನಾವು ಯಾರ್ ತಕ್ಕ ಕೇಳ್ಕೊಳ್ಳೋದು ಕೇಳ್ಕೊಂತಾನೆ ಇರ್ಬೇಕಂತೆ. ಒಂದಲ್ಲ ಒಂದಿನ ನಮ್ ಭಕ್ತಿಗ್ ಮೆಚ್ಚಿ ನಮ್ ಬೇಡ್ಕೆನ ಈಡೇರಿಸ್ತಾನಂತೆ. ಅಲ್ಲಿಗಂತ ಆ ಧ್ಯಾನ ಜಪಿಸ್ತಾ ನಮ್ ಕ್ಯಾಮೆನ ನಾವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂತೆ. ಆದ್ರೂ ನನ್ ಮನ್ಸು ಹೇಳ್ತಾ ಇದೆ, ಆ ಚಾಮುಂಡವ್ವ ನಮ್ ದೀಪಿಕಾ ಅವ್ವನ ಬಿರ್ನೆ ಬರಂಗ್ ಮಾಡ್ತಾಳೆ ಅಂತ. ಹೌದಾ? ಹಾಗಾದ್ರೆ ಇವತ್ ನೈಟ್ ಒಳಗಡೆ ನಮ್ಮ ಮನೆಗ್ ಬರೋ ಹಾಗೆ ಮಾಡು. ಆಗ ನಿನ್ನೂ ನಂಬ್ತೀನಿ, ಆ ದೇವ್ರನ್ನೂ ನಂಬ್ತೀನಿ. ಅವ್ವ, 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 ಈಗಿದ್ಯಾ ಸುಗ್ಗಿ? ನಂಗೆ ಅವ್ವ ಬೇಕು. ನೆನ್ನೆಯಿಂದ ಇಲ್ಲಾಗಿರೋದೇನು ಇವಳಿಗೆ ಗೊತ್ತಿಲ್ಲ. ಹೇಳಿದ್ರೆ ಗಾಬರಿ ಆಗ್ತಾಳೆ.